ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಹೊಯ್ಸಳ ಸಭಾಂಗಣದಲ್ಲಿ 2ನೇ ದಿನದ ಕುಂದುಕೊರತೆ ಸಭೆ. ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ತರಾಟೆ. ಸತ್ಯ ಮರೆಮಾಚಿದವರಿಗೆ ನ್ಯಾಯಾಧೀಶರಾದ ಫಣೀಂದ್ರ ವಾಗ್ದಂಡನೆ. ಕಾಂಗ್ರೆಸ್ 2 ವರ್ಷ ತುಂಬಿ ಸುಭದ್ರವಾಗಿದೆ. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾರೆಂಬ ನಂಬಿಕೆ ಇದೆ. ಸಚಿವ ಸ್ಥಾನದ ಆಸೆ ಬಿಟ್ಟ ಶಿವಲಿಂಗೇಗೌಡರು. ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ನಡೆದ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಅವರ 2ನೇ ದಿನದ ಕಾರ್ಯಕ್ರಮ ಕುಂದುಕೊರತೆ, ದೂರು ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಹಾಗೂ ದೂರುದಾರರು ಮತ್ತು ಎದುರಾಳಿಗಳ ಸಭೆಯಲ್ಲಿ ವಿಚಾರಣೆ ಅಚ್ಚುಕಟ್ಟಾಗಿ ನಡೆಯಿತು. ಸಭೆಯಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳಿಗೆ ಅದು ಮರುಕಳಿಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಅವರು ಸತ್ಯ ಮರೆಮಾಚಿದ ದೂರುದಾರರಿಗೂ ಚಳಿ ಬಿಡಿಸಿದರು. ಚನ್ನರಾಯಪಟ್ಟಣ ತಾಲೂಕು ಕಬ್ಬಾಳು ಗ್ರಾಮದ ಸಣ್ಣಪ್ಪ ಎಂಬುವವರಿಗೆ ಜಮೀನು ಮಂಜೂರು ಪತ್ರ ಇದ್ರೂ ಖಾತೆ ಮಾಡಿಕೊಡದ ತಹಶೀಲ್ದಾರ್ ನವೀನ್ ಕುಮಾರ್ ಅವರಿಗೆ ಫಣೀಂದ್ರ ಮಂಗಳಾರತಿ ಮಾಡಿದರು. ಸಣ್ಣಪ್ಪ ಅನುಭೋಗದಲ್ಲಿ ಇಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದರಿಂದ ಖಾತೆ ಮಾಡಿಲ್ಲ ಎಂದು ತಹಶೀಲ್ದಾರ್ ಹೇಳಿದರು. ಆದರೆ ಹಿಂಬರಹ ನೀಡದೇ ಇದ್ದ ಕಾರಣಕ್ಕೆ ನೀವು ತಹಶೀಲ್ದಾರ್ ಆಗಿ ಎಷ್ಟು ವರ್ಷ ಆಯಿತು? ಜವಾಬ್ದಾರಿ ಇಲ್ವಾ ನಿಮಗೆ? ತಹಶೀಲ್ದಾರ್ ಕೆಲಸ ಕೊಟ್ಟವರು ಯಾರು? ಸತ್ಯ ಹೇಳೋದು ಕಲಿಯಿರಿ. ಯಾವ ಸೀಮೆಯವರು ನೀವು ಎಂದು ತರಾಟೆಗೆ ತೆಗೆದುಕೊಂಡರು. ಈ ಸಂಬಂಧ ಎಸಿಗೆ ಮೇಲ್ಮನವಿ ಸಲ್ಲಿಸಿ ಎಂದು ದೂರುದಾರರಿಗೆ ಸಲಹೆ ನೀಡಿ ಪ್ರಕರಣಕ್ಕೆ ಇತಿಶ್ರೀ ಹಾಡಿದರು. ಈಗ ಅವರು ಖಾತೆ ಮಾಡಿಕೊಡಿ ಅಂತ ನೀವು ಅರ್ಜಿ ಮಾಡಿಕೊಡಿ ಅಂತ ಕೇಳಿಸ್ಕೊಳ್ಳಿ ಅಂತ ಅವ್ರದ್ದು 2 ಕರ್ತವ್ಯ ಇದೆ. ಒಂದು, ನಿಮ್ದೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸುಬೋಧ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಇದೆ ಅಂತಂದರೆ ಖಾತೆ ಮಾಡಿಕೊಡ್ಬೇಕು ಕೋಡಿನ. ಇಲ್ಲ ಅಂತಂದ್ರೆ ನಿಮಗೆ ಆದೇಶ ಮಾಡಿಕೊಡ್ಬೇಕು. ಈ ಕಾರಣಕ್ಕೋಸ್ಕರ ಮಾಡಿ ನಿಮಗೆ ಕೋಡಿ ಮತ್ತು ಖಾತೆ ಮಾಡಿಕೊಡೋಕ್ಕಾಗಲ್ಲ ಅಂತಂದು ಮಾತ್ರ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರ. ಅರ್ಜಿ ಕೊಟ್ಟಿದ್ದೀವಿ ಅವರು ಹಿಂಬರಹನ ನೀವು ಬಂದು ಆಮೇಲೆ ತಯಾರು ಮಾಡಿರ್ತೀವಿ. ದಾಖಲೆಗಳೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಆ ಹಿಂಬರದ ಕಾಪಿ ಅವ್ರು ಕೊಡಬೇಕು. ಕೊಟ್ಟಿದ್ದೀರಾ? ನೇರವಾಗಿ ಸತ್ಯ ಹೇಳೋದು ತಂದ್ಕೊಬೇಕು. ಯಾವುದು ಇಲ್ಲ ಸರ್ ಕೊಟ್ಟಿಲ್ಲ ಅಂತ ಹೇಳಬೇಕು. ಕೊಟ್ಟಿದ್ದೀನಿ ಸರ್ ಅಂದರೆ ಅಕ್ನಾಲೆಜ್ಮೆಂಟ್ ಕೊಡಿ ಅಂತ ಕೇಳ್ತೀವಿ. ಸ್ವಲ್ಪ ಜವಾಬ್ದಾರಿಯಿಂದ ಬಿಹೇವ್ ಮಾಡಿರ್ತೀವಿ. ತಹಸೀಲ್ದಾರರಾಗಿ ನೀವೇ ಏನು ಮಾಡೋದಿದೆ? ನೀವು ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್, ನಿನ್ನ ಗತಿಯಲ್ಲಿ ಕೊಡಿರೋ ಕಾಪಿ ಅಷ್ಟು ಒಂದು ಸೆಟ್ ಕಾಪಿ ತಗೊಂಡು ಅವ್ರ ಹತ್ರ ರುಚಿ ತಗೊಂಡು ಹಿಂಬರಹ ಮತ್ತು ನೀವು ಹೋಗಿದ್ದು ಮಜರ್ ಮಾಡಿದ್ದು ಎಲ್ಲದೊಂದು ಕಾಪಿ ಕೊಡಿ. ಸಭೆಯಲ್ಲಿ ಲೋಕಾಯುಕ್ತದ ವಿಚಾರಣೆಗಳ ಅಪರ ನಿಬಂಧಕರಾದ ಪೃಥ್ವಿರಾಜ್ ವರ್ಣಿಕರ್, ಕಾನೂನು ಅಭಿಪ್ರಾಯ 2 ಸಹಾಯಕ ನಿಬಂಧಕರು, ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್, ಡಿಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜಿತಾ ಸೇರಿದಂತೆ ಇತರರಿದ್ದರು. ಯುದ್ಧದ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಸರಿಯೆಂದು ನಾನು ಹೇಳಲ್ಲ, ಸಮರ್ಥನೆ ಮಾಡಿಕೊಳ್ಳಲಿ ಎಂದು ಶಾಸಕ ಶಿವಲಿಂಗೇಗೌಡ ಸ್ಪಷ್ಟಪಡಿಸಿದರು. ಜಿಲ್ಲೆಯ ಅರಸೀಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಜುನಾಥ್ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ, ಅಂತಹ ಸೂಕ್ಷ್ಮವಾದ ವಿಚಾರದ ಬಗ್ಗೆ ನಾನು ಮಾತನಾಡುವುದಿಲ್ಲ. ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ದೇಶವೇ ದೊಡ್ಡದು. ಕೆಲವರು ತಿಳಿದು ಹೇಳುತ್ತಾರೆ, ಕೆಲವರು ತಿಳಿಯದೆ ಹೇಳುತ್ತಾರೆ. ಇದು ಅಂತಾರಾಷ್ಟ್ರೀಯ ಸಂಬಂಧ, ದೇಶ ಸ್ವಾಭಿಮಾನ ಸಂಬಂಧವಾಗಿದ್ದು, ದೇಶ ಉಳಿದರೆ ನಾವೆಲ್ಲ ಮೊದಲು ದೇಶ ಉಳಿಯಬೇಕು. ದೇಶದ ಅಳಿವು ಉಳಿವಿನ ನಿರ್ಧಾರ ತೆಗೆದುಕೊಳ್ಳುವುದು ಈ ದೇಶವನ್ನ ಆಳುವ ಪ್ರಧಾನಮಂತ್ರಿ ಪಕ್ಷದ ನಿರ್ಧಾರ. ಅವರು ದೇಶವನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಬೇಕು ಎಂದು ನಾವು ಹಾರೈಸಬೇಕೇ ಹೊರತು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಬಾರದು ಎಂದರು. ಇನ್ನು ಇದೇ ವೇಳೆ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು, ಸರ್ಕಾರ 2 ವರ್ಷ ತುಂಬಿ ಸುಭದ್ರವಾಗಿ ಉಳಿದಿದೆ. ಯಾರು ಏನೇ ಬೊಮ್ಮಡಿ ಹೊಡೆದುಕೊಂಡ್ರೂ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ವಚನ ನೀಡಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರೆದುಕೊಂಡು ಹೋದ್ರು. ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಸಿದ್ದರಾಮಯ್ಯ ಅವರೇ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಈಗಲೂ 2.5 ವರ್ಷ ಆದ್ಮೇಲೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಎಲ್ಲರ ಮುಂದೆ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದಾರೆ. ಇನ್ನು ಸಚಿವ ಸಂಪುಟ ಪುನರಚನೆ ಆಗಿಲ್ಲ, ಅದು ಆದಾಗ ಕೊಡ್ತಾರೆ ಎನ್ನುವ ಭಾವನೆ ನನಗೂ ಇದೆ ಎಂದರು. ಕೆಲವರು ತಿಳಿದೇ ಹೇಳ್ತಾರೆ, ಕೆಲವರು ತಿಳಿದಲೇ ಹೇಳ್ತಾರೆ. ಇದು ಅಂತಾರಾಷ್ಟ್ರೀಯ ಸಂಬಂಧ, ದೇಶದ ಸ್ವಾಭಿಮಾನದ ಸಂಬಂಧ. ದೇಶ ಉಳಿದ್ರೆ ನಾವೆಲ್ಲ ಮೊದಲು ದೇಶ ಉಳಿಬೇಕು. ದೇಶದ ಅಳುವಿನ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು ಈ ದೇಶವನ್ನು ಆಳ್ತಕ್ಕಂಥ ಪಕ್ಷದ ನಿರ್ಧಾರ, ಪ್ರಧಾನಮಂತ್ರಿಯ ನಿರ್ಧಾರ. ಅವರು ತಗೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ಹಾರೈಸಬೇಕೇ ಹೊರತು, ಒಳ್ಳೆಯದಾಗಲಿ ಭಾರತ ದೇಶಕ್ಕೆ ಅಂತೇಳಿ ನಾವು ಹಾರೈಸಬೇಕೇ ಹೊರತು, ಸರ್ಕಾರ 2 ವರ್ಷ ತುಂಬಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡಿದೆ. ಇವರು ಯಾರು ಏನೇ ಬೊಂಬಡೆ ಹೊಡ್ಕೊಂಡ್ರೂ ತಲೆ ಕೆಡಿಸಬೇಕಾದ ಅವಶ್ಯಕತೆ ಇಲ್ಲ.
ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 56,000 ಕೋಟಿಯನ್ನು ಈ ರೈತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ನೆರವಿದೆಯಲ್ಲ, ಅದನ್ನು ಯಾರೂ ಮರೀಲಿಕ್ಕಾಗೋದಿಲ್ಲ. ಇವ್ರು ಹೇಳ್ತಾರೆ ಬಿ ಜೆ ಪಿಯವರು ಸರ್ಕಾರದ ದುಡ್ಡಿಲ್ಲ. ಏನಾಗಿದೆ ಇವೆಲ್ಲ? ಏನು ಸರ್ಕಾರ ಇವೆಲ್ಲ ಸುಮ್ಮನೆ ಬಂದವೆ. ಅರಸೀಕೆರೆಗೆ ಒಂದಕ್ಕೆ 2,000 ಕೋಟಿ ದುಡ್ಡಾಗಿದೆ. ಏನು ಸುಮ್ಮನೆ ಯಾವುದು ನಿಂತಿದೆ ಕೆಲಸ? ಇವರು ಯಾರು ಬಡ್ಕೋಬೋದು, ಆದರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದೆ. ಸಾಮಾಜಿಕ ನ್ಯಾಯ ಸಿಕ್ಕಿದೆ. ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಪ್ರತಿಯೊಬ್ಬ ಮನೆಯ ನಗರದ ಶೃಂಗೇರಿ ಶ್ರೀ ಶಂಕರಮಠದಲ್ಲಿ ಮೇ 18ರ ಭಾನುವಾರ ಯಾವುದೇ ಶುಲ್ಕ ಇಲ್ಲದೆ ನೇತ್ರ ತಪಾಸಣೆ ನಡೆಯಲಿದೆ ಎಂದು ಆರೋಗ್ಯ ಇಲಾಖೆ ನಿವೃತ್ತ ನಿರ್ದೇಶಕ ಹಾಗೂ ನೇತ್ರ ತಜ್ಞ ಡಾಕ್ಟರ್ ಪಿಎಲ್ ನಟರಾಜು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಮಾತ್ರ ನೋಂದಣಿ ಇರುತ್ತದೆ. ನಂತರದಲ್ಲಿ ಕಣ್ಣಿನ ಪರೀಕ್ಷೆ ಆರಂಭ ಆಗಲಿದೆ. ತಪಾಸಣೆ ನಂತರ ಅವಶ್ಯಕತೆ ಇರುವವರಿಗೆ ಮೇ 19ರಂದು ಸೋಮವಾರ ಬೆಂಗಳೂರಿನ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಶೃಂಗೇರಿ ಶಂಕರಮಠದ ಅಧೀನ ಸಂಸ್ಥೆ ಬೆಂಗಳೂರಿನ ಶ್ರೀ ಶಾರದಾ ಕಣ್ಣು ಮತ್ತು ದಂತ ಚಿಕಿತ್ಸಾಲಯದ ವೈದ್ಯರು ಪ್ರಾಥಮಿಕ ತಪಾಸಣೆ ನಡೆಸಿ ಆಯ್ಕೆ ಮಾಡಿದವರನ್ನ ಭಾನುವಾರ ಸಂಜೆ ಬೆಂಗಳೂರಿಗೆ ಕರೆದೊಯ್ಯಲಾಗುವುದು ಎಂದು ಮಾಹಿತಿ ನೀಡಿದ ಅವರು, ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9844003838 ನಂಬರ್ ಮೂಲಕ ಸಂಪರ್ಕಿಸಬಹುದಾಗಿ ತಿಳಿಸಿದರು. ಈಗಾಗಲೇ ತಿಳಿಸಿದಂತೆ ಮುಂದಿನ ಭಾನುವಾರ ಮೇ 18ರಂದು ನಮ್ಮ ಹಾಸನದ ಶ್ರೀ ಶೃಂಗೇರಿ ಶಂಕರಮಠದಲ್ಲಿ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 2 ವರ್ಷದಿಂದ ಈ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾಯಿದ್ವಿ, ಪ್ರತಿ ವರ್ಷಕ್ಕೆ ಒಂದು ಸಾರಿ. ಕಳೆದ 2 ವರ್ಷವೂ ನಮಗೆ ಒಳ್ಳೆಯ ಸಾರ್ವಜನಿಕರ ಸ್ಪಂದನೆ ಸಿಕ್ಕಿತ್ತು. ಹಲವಾರು ಜನ ನೇತ್ರ ತಪಾಸಣೆ ಮಾಡಿಸ್ಕೊಂಡು ಸೂಕ್ತ ಸಲಹೆ ಪಡೆದು ಮತ್ತು ಕೆಲವರು ಅವಶ್ಯಕತೆ ಇದ್ದವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿರ್ತಾರೆ. ಅದೇ ರೀತಿ ನಾವು 18ನೇ ತಾರೀಕು ಶೃಂಗೇರಿ ಶಂಕರಮಠದಲ್ಲಿ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಕಣ್ಣಿನ ಪೊರೆ ಬಂದು ನೇತ್ರ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋರಿಗೆ ಅದೇ ದಿನ ಮಧ್ಯಾಹ್ನದ ಮೇಲೆ ನಾವು ನಮ್ಮದೇ ವಾಹನದಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ನಮ್ಮ ಶೃಂಗೇರಿ ಶಂಕರಮಠದ ಪತ್ರಿಕಾಗೋಷ್ಠಿಯಲ್ಲಿ ಶಂಕರಮಠದ ಕಾರ್ಯಕರ್ತ ಬಿಎಸ್ ಮಂಜುನಾಥ್, ವ್ಯವಸ್ಥಾಪಕ ರಾಧಾಕೃಷ್ಣ, ಸಹಾಯಕ ವ್ಯವಸ್ಥಾಪಕ ರವಿಪ್ರಸಾದ್, ಕಾರ್ಯಕರ್ತ ಐನೆಟ್ಟ ವಿಜಯಕುಮಾರ್ ಇದ್ದರು. ಬೈಕ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾದ ಕಾರಣ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಈರ್ಗುಪ್ಪೆ ಗ್ರಾಮದ ಚಂದ್ರಶೇಖರ್ ಮೃತ ದುರ್ದೈವಿ. ಚಂದ್ರಶೇಖರ್ ಬೈಕ್ನಲ್ಲಿ ಬೇಲೂರಿನಿಂದ ಈರ್ಗುಪ್ಪೆ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಬೇಲೂರು ಕಡೆಗೆ ತೆರಳುತ್ತಿದ್ದ ಕೇರಳ ಮೂಲದ ಕಾರು ಡಿಕ್ಕಿಯಾಗಿದ್ದು, ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸದ್ಯ ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಗೆ ನೆರವು ನೀಡಿದ ಆರೋಪದಲ್ಲಿ ಹಾಸನ ಮೂಲದ ನೌಶಾದ್ ಅಲಿಯಾಸ್ ಚೋಟೆ ನೌಶಾದ್ನನ್ನ ಮಂಗಳೂರು ಸಿಸಿಬಿ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ. ನಗರದ ಮಹಿಳಾ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೋಟೆಲ್ ನಡೆಸುತ್ತಿದ್ದ ಆರೋಪಿಯು ಕೆಆರ್ಪುರಂನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಕೊಲೆಗೆ ಸಂಚು ರೂಪಿಸಲು ನೆರವು ನೀಡಿದ ಆರೋಪದ ಮೇರೆಗೆ ಈತನನ್ನ ಬಂಧಿಸಲಾಗಿದ್ದು, ಈತನ ವಿರುದ್ಧ ಸೂರತ್ಕಲ್, ಬಜೆ, ಮೂಡುಬಿದ್ರೆ, ಮಂಗಳೂರು, ಉತ್ತರ ಬಂಟ್ವಾಳ ಗ್ರಾಮಾಂತರ ಠಾಣೆಗಳಲ್ಲಿ 6 ಪ್ರಕರಣಗಳು ದಾಖಲಾಗಿವೆ. ಇನ್ನು ಹೋಟೆಲ್ ಉದ್ಯಮದೊಂದಿಗೆ ಜ್ಯೂಸ್ ಸೆಂಟರ್ ನಡೆಸುತ್ತಿದ್ದ ಆರೋಪಿಯ ಹೋಟೆಲ್ಗೆ ಹೆಚ್ಚಾಗಿ ಮಂಗಳೂರು ಮತ್ತು ಕೇರಳ ಮೂಲದ ಗ್ರಾಹಕರು ಬರುತ್ತಿದ್ದರು ಎಂದು ತಿಳಿದು ಬಂದಿದ್ದು, ಘಟನೆ ಬಳಿಕ ಆರೋಪಿ ಹೋಟೆಲ್ ಬಂದ್ ಮಾಡಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಮ್ಮ ಹಕ್ಕು, ಸ್ವಾತಂತ್ರ್ಯ ಹಾಗೂ ಅಸ್ತಿತ್ವವನ್ನು ನಾವು ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕಾಗಿದ್ದು, ಅಲೆಮಾರಿ ಕೊರಜ ಸಮುದಾಯಗಳು ಒಗ್ಗಟ್ಟಾಗಿ ನಿಂತು ನಿಮ್ಮ ಹಕ್ಕನ್ನು ಚಲಾಯಿಸಿ ಎಂದು ಅಲೆಮಾರಿಗಳ ಜನಾಂಗದ ರಾಜ್ಯ ಕಾರ್ಯದರ್ಶಿ ಕುಪ್ಯ ನಾಗರಾಜು ಕರೆ ನೀಡಿದರು. ಟಿನರಸೀಪುರದ ಶಿವಪಾರ್ವತಿ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದಲಿತ, ರೈತ ಹಾಗೂ ಪ್ರಗತಿಪರ ಸಂಘಟನೆಗಳು ನಮಗೆ ನೆರವಾಗಿವೆ ಎಂದು ಸ್ಮರಿಸಿದರು. ನಮ್ಮ ಅಸ್ತಿತ್ವಕ್ಕಾಗಿ ನಾವೇ ಹೋರಾಟ ಮಾಡಬೇಕು. ಅಂದ್ರೆ ದಲಿತ ಚಳುವಳಿ, ರೈತ ಚಳುವಳಿ, ಪ್ರಗತಿಪರ ಸಂಘಟನೆಗಳು ನಮಗೆ ನೆರವಾಗಿದ್ದಾವೆ. ಈ ಥರದ ಇನ್ನೊಂದು ಉದಾಹರಣೆ ನಿಮಗೆ ನಮ್ಮ ಮೈಸೂರು ನಗರದಲ್ಲಿ ನಡೆದಂತಹ ಏಕಲವ್ಯ ನಗರದ ಒಂದು ಉದಾಹರಣೆಯನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇರುವಂತಹ ನೆಲೆ ನಿಂತಿರುವಂತಹ ಒಂದು ತಾಣ ಇವತ್ತು ಮೈಸೂರಿನ ಹೆಚ್ಚು ಕಡಿಮೆ ಹೃದಯ ಭಾಗದಲ್ಲಿದೆ. ಅಲ್ಲಿ ಸುಮಾರು ಸತತವಾಗಿ 10 ವರ್ಷ ಹೋರಾಟ ಮಾಡಿ 10 ವರ್ಷ ಸತತವಾಗಿ ಹೋರಾಟ ಮಾಡಿ ದಸಂಸ ತಾಲೂಕು ಸಂಚಾಲಕ ಕುಕೂರು ರಾಜು ಮಾತನಾಡಿ, ಸರ್ಕಾರ ನಮ್ಮನ್ನ ಹೇಗೆ ನಡೆಸಿಕೊಳ್ಳುತ್ತಿದೆ ಎಂಬುದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಮುಂದಿನ ದಿನಗಳಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕು ಎಂದರು. ಅದರ ಜೊತೆಗೆ ಸರ್ಕಾರ ಹೇಗೆ ನಡೆಸಿಕೊಳ್ತಾ ಇದೆ ನಮ್ಮನ್ನ, ನಮ್ಮ ಚಳುವಳಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಮತ್ತಷ್ಟು ಚಳುವಳಿಯನ್ನ ಕಟ್ಟುವಂತಹ ಅನಿವಾರ್ಯ ನಮಗಿದೆ ಅಂತಕ್ಕಂಥದ್ದನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು.
ದಯಮಾಡಿ ನಾವು ಚಳವಳಿ ಧರಣಿಯನ್ನ ಕೂತಿರ್ತಕ್ಕಂಥವ್ರು 16 ದಿನಗಳ ಕಾಲ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಹಾಗೂ ಹೈಂದ ನಾಯಕ ಚಿಕ್ಕಜವರಪ್ಪ, ದಸಂಸ ಜಿಲ್ಲಾ ಸಂಚಾಲಕ ಆಲಗೂಡು ಶಿವಕುಮಾರ್ ಸೇರಿದಂತೆ ಹಲವಾರು ಮುಖಂಡರಿದ್ದರು. ಸರ್ಕಾರಿ ಶಾಲೆಗಳ ಉಳಿವಿಗೆ ಸಮುದಾಯದ ಸಹಭಾಗಿತ್ವ ಅವಶ್ಯವಾಗಿದ್ದು, ಗುಣಮಟ್ಟದ ಶಿಕ್ಷಣ ಪಡೆಯಲು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ದಾಖಲಾತಿ ಹೆಚ್ಚಳ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ವೆಂಕಟೇಶ್ ಪೋಷಕರಲ್ಲಿ ಮನವಿ ಮಾಡಿದರು. ಹಾಸನ ಗ್ರಾಮ ತಾಲೂಕಿನ ಭೇರ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ದೇವಸ್ಥಾನ ಹೇಗೋ ಹಾಗೆ ಶಾಲೆ ಕೂಡ ದೇವಸ್ಥಾನ ಇದ್ದ ಹಾಗೆ. ಸರ್ಕಾರಿ ಶಾಲೆಗಳಲ್ಲಿ 100% ಜ್ಞಾನಾರ್ಜನೆ ಇರುತ್ತದೆ. ಆದ್ದರಿಂದ ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ಗ್ರಾಮಸ್ಥರು ಸಹಕಾರ ನೀಡಬೇಕಿದೆ ಎಂದರು. ಇನ್ನೊಂದು ಪ್ರಶ್ನೆ ಕೇಳಲ್ಲ, ನಿಮ್ಮೆಲ್ಲರನ್ನು ಕೇಳ್ಕೊಳ್ಳಿ. ನಾವೆಲ್ಲರೂ ಓದಿರೋದು ಇಷ್ಟು ಏನು ಇವು ಪ್ರಪಂಚದಲ್ಲಿ ದೇಶದಲ್ಲಿ ಎಲ್ಲರೂ ಸರ್ಕಾರಿ ಶಾಲೆ, ಎಲ್ಲರೂ ಅಧಿಕಾರಿಯಾಗಿದ್ದೀವಿ, ಕ್ವಾಲಿಫೈಡ್ ಇದೀವಿ, ಗುಣಾತ್ಮಕವಾಗಿದ್ದೀವಿ. ಈಗ ತಾನೇ ಬಂದಿರೋದು. ಈಗಲೇ ನೋಡಿ, ಸರ್ವೆ ಮಾಡಿ, ಹೊರಗಡೆ ಬರೋ ವಿದ್ಯಾರ್ಥಿಗಳನ್ನ ಉನ್ನತ ಶಿಕ್ಷಣ ಪಡೆದಿರುವ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ನೋಡಿ, ಅದೇ ರೀತಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ನೋಡಿ. ಹೆಚ್ಚು ಹೆಚ್ಚು ಉನ್ನತ ಶಿಕ್ಷಣ ಪಡೆದಿರುವಂತ ಪ್ರೈವೇಟ್ ಸೆಕ್ಟರ್ ಅಲ್ಲ, ಖಾಸಗಿ ಪಬ್ಲಿಕ್ ಸೆಕ್ಟರ್ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳನ್ನ ನಾವು ನೋಡ್ತೀವಿ. ಸರ್ಕಾರಿ ಶಾಲೆಯಿಂದ ಹೋಗ್ತಾ ಇರೋ ವಿದ್ಯಾರ್ಥಿಗಳು ನೋಡ್ತೀವಿ. IAS ಆಗ್ಬೇಕಾ ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿ. ಈ ವೇಳೆ ತಾಲೂಕು ಅಧ್ಯಕ್ಷ ದಾಸೋಹ ನಿರ್ದೇಶಕ ಸ್ವಾಮಿಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಿಕೆ ಮಂಜಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ರೇವಣ್ಣ, ಎಸ್ಡಿಎಂಸಿ ಸದಸ್ಯರಾದ ಅಶೋಕ ಚೈತ್ರ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷ ಬಿಎಂ ಪ್ರಕಾಶ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಯ್ಸಳ ಸಭಾಂಗಣದಲ್ಲಿ 2ನೇ ದಿನದ ಕುಂದುಕೊರತೆ ಸಭೆ. ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ತರಾಟೆ. ಸತ್ಯ ಮರೆಮಾಚಿದವರಿಗೆ ನ್ಯಾಯಾಧೀಶರಾದ ಫಣೀಂದ್ರ ವಾಗ್ದಂಡನೆ. ಕಾಂಗ್ರೆಸ್ 2 ವರ್ಷ ತುಂಬಿ ಸುಭದ್ರವಾಗಿದೆ. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾರೆಂಬ ನಂಬಿಕೆ ಇದೆ. ಸಚಿವ ಸ್ಥಾನದ ಆಸೆ ಬಿಟ್ಟ ಶಿವಲಿಂಗೇಗೌಡರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.